ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಅದ್ರ ಫುಲ್ ಫಾರ್ಮ್. RAM ಅಂತ ಬಂದಿರೋದಕ್ಕೆ ಆ ರಾಮನ ಹೆಸರು ಕೇಳೋಷ್ಟೊತ್ತಿಗೆ ಮೈ ಎಲ್ಲ ಉರಿದೆ ಇವರಿಗೆ, ಕಾಂಗ್ರೆಸ್ನವ್ರು ಮೈ ಎಲ್ಲ ಉರಿ. ಇನ್ಯಾರ್ದು ಹೆಸರು ಇಡಬೇಕಾಗಿತ್ತೋ ಗೊತ್ತಿಲ್ಲ ನನಗೆ. ಇದು ಹೆಸರು ಅಲ್ಲ, ರೋಜ್ಗಾರ್ ಆಜೀವಿಕಾ ಮಿಷನ್, ಅದು ಕೂಡ ಗ್ರಾಮೀಣ. ವಿಕಸಿತ ಭಾರತ ಮೋದಿಯವ್ರ ಹೆಸರಿಟ್ಕೊಂಡವ್ರ? ಮೋದಿಯವ್ರ ಮನೆಯವ್ರದ್ದು ಯಾರ್ದಾದ್ರು ಹೆಸರಿಟ್ಕೊಂಡವ್ರ? ವಾಜಪೇಯಿ ಅವ್ರ ಹೆಸರಿಟ್ಕೊಂಡವ್ರ? 25 ವರ್ಷ ಆಯ್ತ್ರಿ ನರೇಂದ್ರ ಮೋದಿಜಿಯವರು ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ. ಒಂದೇ ಒಂದು ಸಣ್ಣ ಸಂಸ್ಥೆಗೆ, ಒಂದು ಕಾಲೇಜ್ಗೆ, ಒಂದು ಶಾಲೆಗೆ, ಒಂದು ರಸ್ತೆಗೆ ಎಲ್ಲಿ ಕೂಡ ಅವ್ರ ಹೆಸರಿಟ್ಕೊಂಡಿಲ್ಲ. ಆದರೆ ಅವರ ಹೆಸರು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಅದು ನಾಟಿದೆ. ಅದನ್ನು ಯಾರೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಮಹಾತ್ಮ ಗಾಂಧಿ ಹೇಗೆ ಭಾರತ ಇರೋವರೆಗೂ ಕೂಡ ಚಿರಾಯುವಾಗಿ ನಮ್ಮ ಮನಸ್ಸಿನಲ್ಲಿ ಅವರು ಉಳಿತಾರೆ, ಅದೇ ರೀತಿ ಮಾನ್ಯ ನರೇಂದ್ರ ಮೋದಿಯವರ ಸ್ಥಾನ ಕೂಡ ಭಾರತೀಯರ ಹೃದಯಗಳಲ್ಲಿ, ಮನಸ್ಸುಗಳಲ್ಲಿ ಶಾಶ್ವತವಾಗಿರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಯೋಜನೆಯಲ್ಲಿ ಅನೇಕ, ಅಂದರೆ 2004ರಲ್ಲಿ ಈ ಯೋಜನೆ ಮಾಡಿದಂಥದ್ದು ನಿಮಗೆ ಗೊತ್ತಿದೆ. ನರೇಗಾದ ಮುಂಚೆ ಇದು ಕೇವಲ ಮಹಾತ್ಮ ಗಾಂಧಿಯವರ ಹೆಸರೇನಿರಲಿಲ್ಲ. ಆಗ 2004-05ರಲ್ಲಿ ರೋಜ್ಗಾರ್ ಮಿಷನ್ ಅಂತ ಅಷ್ಟೇ ಇದ್ದಿದ್ದು. ಗ್ರಾಮೀಣ ಅಭಿವೃದ್ಧಿ ರೋಜ್ಗಾರ್ ಮಿಷನ್.